ಸಿಎಂ ಬಳಿಕ ಈಗ ಜಿಟಿ ದೇವೇಗೌಡರ ಕುಟುಂಬಕ್ಕೂ ಕೂಡ ಮೂಡ ಸಂಕಷ್ಟ ಉರುಳಾಗುತ್ತಾ ಜಿಟಿಡಿ ಕುಟುಂಬದ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತ ಹಾಗೂ ಇಡಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಮಾಡಿರೋದು ಬೇನಾಮಿ ಹೆಸರಲ್ಲಿ ಸೈಟ್ ಪಡೆದಿದ್ದಾರೆ ಅಂತ ಹೇಳಿದೆ. ನನಗೆ ಕೆಲ ಫೋಟೋ ಒಂದಿಷ್ಟು ದಾಖಲೆಗಳು ಸಿಕ್ಕಿದ್ದಾವೆ. ಈ ಸಂಬಂಧಪಟ್ಟಂಗೆ ಜಿಟಿಡಿ ಹಾಗೂ ಅವರ ಮಗ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಮಾತಿದು. ಜಿಟಿಡಿ ಅಕ್ಕನ ಮಗನ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಜಿಟಿ ದೇವೇಗೌಡರ ಅಕ್ಕನ ಮಗನ ಹೆಸರಲ್ಲಿ ಬೇನಾಮಿ ಆಸ್ತಿ ಇದೆ. ತಹಶೀಲ್ದಾರ್ ರಕ್ಷಿತ್ ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಈ ಸಂಬಂಧಪಟ್ಟಂಗೆ ಒಂದಿಷ್ಟು ಫೋಟೋಗಳು ದಾಖಲೆಗಳು ಅದೆಲ್ಲ ಕೂಡ ನನ್ನ ಬಳಿ ಇದೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ಈ ಮೂಲಕ ಜಿಟಿ ದೇವೇಗೌಡರಿಗೆ ಸೈಟ್ ನೀಡಿದ್ದಾರೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಡಾವಣೆಯನ್ನ ಕೃಷಿ ಭೂಮಿ ಅಂತ ದಾಖಲೆ ಮಾಡಿಸಿದ್ದಾರೆ. ಇದಕ್ಕಾಗಿ 50-50 ಅನುಪಾತದಲ್ಲಿ ಸೈಟ್ ಪಡೆದಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ನೀಡಿದ ನಂತರದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಎಕ್ಸ್ಕ್ಲೂಸಿವ್ ಆದಂತ ಮಾತಿದು. ದೇವರೂರು ಗ್ರಾಮದ ಸರ್ವೆ ನಂಬರ್ 82/2 ಆ ಜಮೀನಿನ ವಿಚಾರದಲ್ಲಿ ಜಿಟಿಡಿ ಅವ್ಯವಹಾರ ಮಾಡಿದ್ದಾರೆ. ಇದು ಜಿಟಿ ದೇವೇಗೌಡರು ಮಾಡಿರುವಂತಹ ಅಕ್ರಮ ಅಂತ ಸ್ನೇಹಮಯಿ ಕೃಷ್ಣ ಅವರ ಗಂಭೀರ ಆರೋಪ. ಈ ಆರೋಪದ ಜೊತೆಗೆ ದೂರು ಕೂಡ ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರ ಕಡೆಯಿಂದ ಲೋಕಾಯುಕ್ತ ಮತ್ತೆ ಇಡಿ ಎರಡೂ ಇಲಾಖೆಗಳಿಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಲೈವ್ ನಲ್ಲಿದ್ದಾರೆ. ಆನಂದ, ಸಿಎಂ ಫ್ಯಾಮಿಲಿ ನಂತರದಲ್ಲಿ ಈಗ ಜಿಟಿಡಿ ಕುಟುಂಬಕ್ಕೂ ಕೂಡ ಮೂಡ ಸಂಕಷ್ಟ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಕೂಡ ಇಂಥದ್ದು ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಈಗ ಅಧಿಕೃತವಾದಂತಹ ದೂರು ದಾಖಲಾಗಿರುವಂಥದ್ದು ಏನ್ ಹೇಳ್ತಾರೆ ಸ್ನೇಹಮಯಿ ಕೃಷ್ಣ? ಅರುಣ್, ಏನು ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಕುರಿತು ಸ್ನೇಹಮಯಿ ಕೃಷ್ಣ ಅವರು ಡೇ ಒನ್ನಿಂದಲೂ ಕೂಡ ಆರೋಪಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ರು. ಅಲ್ಲದೆ ಕೆಲವು ಸಾಕ್ಷ್ಯಾಧಾರಗಳನ್ನು ಕೂಡ ಲೋಕಾಯುಕ್ತ ಹಾಗೂ ಇಡಿಗೆ ಸಲ್ಲಿಸಿ ಇದೀಗ ಜಿಟಿ ದೇವೇಗೌಡರ ಕುಟುಂಬದ ಅಕ್ರಮದ ಕೆಲವು ವಿಚಾರವನ್ನ ಅವರೇ ಹೇಳ್ತಾರೆ. ಆ ಬಗ್ಗೆ ಮಾತನಾಡಲಿಕ್ಕೆ ಜೊತೆ ಅವರೇ ಇದ್ದಾರೆ. ಸರ್, ಯಾವ ಜಮೀನಿನಲ್ಲಿ ಏನಾಗಿದೆ ಸರ್, ಏನು ಅಕ್ರಮ ಜಿಟಿಡಿ ಕುಟುಂಬದ್ದು ಅಂತ? ಸರ್, ಬೇನಾಮಿ ಹೆಸರಲ್ಲಿ ವ್ಯವಹಾರ ನಡೆದಿದೆ ಅಂತೇಳಿ ನಾನು ಈಗಾಗಲೇ ದೂರ ದಾಖಲಿಸಿದೆ. ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಇವತ್ತು ನಂಗೆ ದೊರೆತಿದ ಮೇಲೆ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಅದನ್ನು ಗಮನಿಸಿದಾಗ ದೇವನೂರು ಗ್ರಾಮದ ಸರ್ವೆ ನಂಬರ್ 81/2 ಸಂಬಂಧಪಟ್ಟಂತೆ ಸ್ವತಃ ಜಿಟಿ ದೇವೇಗೌಡರು ಮತ್ತು ಅವ್ರ ಮಗ ಜಿಡಿ ಹರೀಶ್ ಗೌಡರು ಆ ಭೂ ಮಾಲೀಕರ ಅಂತ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತುಕತೆ ನಡೆಸಿ ಚೆಕ್ಗಳನ್ನು ವಿತರಣೆ ಮಾಡಿರೋ ಫೋಟೋಗಳು ಸಿಕ್ಕಿದೆ. ಸೊ ಇದನ್ನು ಗಮನಿಸಿದಾಗ ವ್ಯವಹಾರ ನಡೆಸಿರೋದು ಜಿಟಿ ದೇವೇಗೌಡರು. ಆದರೆ ಆ ಒಂದು ಜಮೀನನ್ನು ಖರೀದಿ ಮಾಡಿರೋದು ಅವರ ಸೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ. ಆ ಒಂದು ಮಹೇಂದ್ರ ಅವರ ಹೆಸರಲ್ಲಿ ಖರೀದಿಯನ್ನು ಮಾಡಿದಂಥ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂದರೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಪರಿಹಾರದ ಹೆಸರಿನಲ್ಲಿ 50-50 ಅನುಪಾತದ ಆ ಅಡಿಯಲ್ಲಿ 19 ನಿವೇಶನ ಅಕ್ರಮ ಪಡೆದಿದ್ದಾರೆ. ಸೊ ಇದ್ರ ಬಗ್ಗೆ ಕ್ರಮ ತಳಿ ಅಂತೇಳಿ ನಾನು ಒಂದು ದೂರನ ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಅಂದಿನ ತಹಸೀಲ್ದಾರ ರಕ್ಷಿತ್ರವರು ತಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಗೊತ್ತಿರೋ ಕೂಡ, ಅಂದರೆ ಈಗಾಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬಡಾವಣೆ ರಚನೆ ಮಾಡಿ ನಿವೇಶನ ಹಂಚಿಕೆ ಮಾಡಿ ಮನೆಗಳು ಕಟ್ಕೊಂಡು ವಾಸ ಇದನ್ನು ಗೊತ್ತಿರೋ ಕೂಡ ಅದು ಕೃಷಿ ಭೂಮಿ ಅಂತೇಳಿ ಖಾತೆ ಮಾಡೋದಕ್ಕೆ ಆದೇಶ ಮಾಡುವ ಮೂಲಕ ಈ ಒಂದು ಅಕ್ರಮದಲ್ಲಿ ಅವರು ಕೂಡ ಶಾಮೀಲಾಗಿರೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಸೊ ಹೀಗಾಗಿ ಅವರೆಲ್ಲರ ವಿರುದ್ಧ ಕ್ರಮ ತಳಿ ಅಂತೇಳಿ ದೂರನ ಕೊಟ್ಟಿರೋದು. ಅರುಣ್, ಕೇಳಿದ್ರಲ್ಲ, ಏನಂತ ಹೇಳಿದ್ರೆ ಮೂಡಾದಲ್ಲಿ ಈಗಾಗಲೇ ವಶಪಡಿಸಿಕೊಂಡು ಅದಕ್ಕೆ ಅವಾರ್ಡ್ ಅನ್ನು ಕೂಡ ಕೊಟ್ಟಿರ್ತಾರೆ. ಅದೇ ಭೂಮಿಯನ್ನ ಮತ್ತೆ ಕೃಷಿ ಭೂಮಿ ಅಂತೇಳಿ ತಹಶೀಲ್ದಾರ್ ರಕ್ಷಿತ್ ಅವರು ಅವ್ರಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಡ್ತಾರೆ. ಅದನ್ನ ಇಟ್ಕೊಂಡು ಜಿಟಿ ದೇವೇಗೌಡ ಅವರ ಕುಟುಂಬ ಈಗ 19 ಸೈಟ್ಗಳನ್ನ ಮೂಡಾದಲ್ಲಿ 50-50 ಅನುಪಾತದಲ್ಲಿ ಪಡೆದಿದೆ ಅನ್ನುವಂಥದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಆರೋಪ ಆಗಿರುವಂತದ್ದು. ಆನಂದ್, ಇದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರಿಗೆ ಕೇಳ್ತಾ ಹೋಗಿ, ನೀವು ಈ ಒಂದಿಷ್ಟು ದಾಖಲೆಗಳಿದೆ, ಫೋಟೋಗಳಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ದಾಖಲೆಗಳು ಸಿಕ್ಕಿದೆ ಸ್ನೇಹಮಯಿ ಕೃಷ್ಣ ಅವರಿಗೆ ದೂರು ಕೊಡೋದಕ್ಕೆ? ಖಂಡಿತ ಸರ್, ಈಗ ದೂರು ಕೊಡೋದಕ್ಕೆ ನಿಮಗೆ ಯಾವೆಲ್ಲ ದಾಖಲೆಗಳು ಸಿಕ್ಕಿದೆ ಸರ್, ಯಾವೆಲ್ಲ ಡಾಕ್ಯುಮೆಂಟ್ಗಳು ಸಿಕ್ಕಿದೆ, ಫೋಟೋಸ್ಗಳು ಸಿಕ್ಕಿದೆ ಅಂತ? ಸರ್, 6 ಫೋಟೋಗಳು ಸಿಕ್ಕಿದೆ. ಜಿಟಿ ದೇವೇಗೌಡ ಮತ್ತು ಅವ್ರ ಹರೀಶ್ ಗೌಡ ಅವರು ಅವ್ರ ಮನೆಗೆ ಹೋಗಿರೋಂಥದ್ದು. ಅದ್ರ ಜೊತೆಗೆ ತಹಸೀಲ್ದಾರ್ ರಕ್ಷಿತ್ ಅವರು ಆದೇಶ ಮಾಡಿರುವಂಥದ್ದು. ಆದೇಶ ಮಾಡಿದಾಗ ಅಲ್ಲಿ ಆದೇಶದಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಸ್ವತಃ ತಹಸೀಲ್ದಾರಿಗೆ ಅಲ್ಲಿ ಬಡಾವಣೆ ರಚನೆ ಮಾಡಿ ಮನೆಗಳು ಕಟ್ಟಿರೋಂಥದ್ದು ಗೊತ್ತಿದೆ. ಅದನ್ನು ಆದೇಶ ಉಲ್ಲೇಖ ಅದು ಮಾಡಿದ್ರು ಕೂಡ ಅದು ಸತ್ಯಾಸತ್ಯ ಅಂತ ತಿಳ್ಕೊಳ್ಳದೆ ಅವರು ಆದೇಶ ಮಾಡಿದ್ದಾರೆ. ಸೊ ಈ ದಾಖಲೆಗಳ ಸಮೇತ ನಾವು ದೂರನ ಕೊಟ್ಟಿದ್ರು. ಫೋಟೋಗಳು ಯಾವೆಲ್ಲ ಇದೆ ಸರ್? ಜಿಟಿ ದೇವೇಗೌಡರು ಏನೊಬ್ಬ ಸರ್ವೆ ನಂಬರ್ 81/2 ಮಾಲೀಕರು ಅಂತ ಹೇಳ್ತಾರೆ. ಅವ್ರ ಮನೆಗೆ ಹೋಗಿರೋಂಥದ್ದು, ಅವ್ರ ಜೊತೆ ಕುತ್ಕೊಂಡು ಮಾತುಕತೆ ಆಡ್ತಿರೋಂಥದ್ದು,
ಮತ್ತು ಅವರಿಗೆ ಚೆಕ್ಗಳನ್ನು ವಿತರಣೆ ಮಾಡಿರೋಂಥದ್ದು. ಸೊ ಇದೆಲ್ಲವೂ ಕೂಡ ಅಲ್ಲಿ ಸ್ಪಷ್ಟ ಕಂಡು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಯಾವ ವಿಚಾರಕ್ಕೆ ಅವರು ಚೆಕ್ಗಳನ್ನು ಕೊಟ್ಟಿದ್ದಾರೆ, ಯಾರಿಗೆ ಸಂಬಂಧಪಟ್ಟ ಚೆಕ್ಗಳನ್ನು ಕೊಟ್ಟಿದ್ದಾರೆ, ಆ ಚೆಕ್ಗಳಲ್ಲಿ ಇರತಕ್ಕ ಮೂಲಕ ಹಣ ಯಾರ ಖಾತೆಯಿಂದ ಯಾರ ಖಾತೆಗೆ ವರ್ಗಾವಣೆಯಾಗಿದೆ, ಇದೆಲ್ಲದರ ಬಗ್ಗೆ ತನಿಖೆ ಮಾಡಿದಾಗ ನನಗೇನು ಅನುಮಾನ ಬಂದಿದೆ ಅಂದರೆ ಜಿ ಟಿ ದೇವೇಗೌಡರು ಬೆನಾಮಿ ಹೆಸರಲ್ಲಿ ಅಂದರೆ ಸಹೋದರಿಯ ಮಗನ ಹೆಸರಲ್ಲಿ ಅಕ್ರಮ ವ್ಯವಹಾರ ಮಾಡೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅಂತೇಳಿ ನಾನು ಮನವಿ ಪತ್ರದಲ್ಲಿ ತಿಳಿಸಿದೆ. ಅರುಣ್, ಏನು ಜಿ ಟಿ ದೇವೇಗೌಡರು ಹಣ ಹಾಗೂ ಚೆಕ್ಗಳ ಮೂಲಕ ತಾವು ವಿಲೇವಾರಿಯನ್ನ ಅಂದ್ರೆ ಮಾಲೀಕರಿಗೆ ಕೊಟ್ಟಿರುವಂತದ್ದು, ಆದ್ರೆ ಸೈಟ್ ಅನ್ನ ಪಡೆದಿರುವಂತದ್ದು ಬೇನಾಮಿಯಾಗಿ ಅವರ ಅಕ್ಕನ ಮಗನ ಹೆಸರಲ್ಲಿ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಆರೋಪ ಆಗಿರುವಂತದ್ದು. ಎಸ್ ಆನಂದ್, ಹಾಗೆ ಸಂಪರ್ಕದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಈ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಜಿ ಟಿ ದೇವೇಗೌಡರ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈಗ ಈ ಸ್ನೇಹಮಯಿ ಕೃಷ್ಣ ಅವರು ಕಂಪ್ಲೇಂಟ್ ಮಾಡಿರೋದು ತಮ್ಮ ಕುಟುಂಬದ ವಿರುದ್ಧ, ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನಾನು ಆವತ್ತೇ ಹೇಳಿದ್ದೀನಿ, ಆ ಜಮೀನ್ದಾರರ ಹತ್ರ 50-50 ಸೈಟ್ಗಳು ಜಮೀನ್ ಯಾರು ರೈತ ಇರ್ತಾರೆ ಅವ್ರಿಗೆ ಕೊಡೋದನ್ನ ಪದ್ಧತಿ ಇದೆ ಅಂತಲೂ ಹೇಳಿದ್ದೀನಿ. ಓಕೆ, ಈಗಲೂ ಹೇಳ್ತಾ ಇದ್ದೀನಿ, ತನಿಖೆ ಮಾಡಿ ಸತ್ಯಾಂಶ ಏನು ಅಂತ ಹೊರಗಡೆ ಹೇಳಿ, ಅವರು ಅದನ್ನ ಪರಿಶೀಲಿಸಬೇಕು ಅಂತಲೇ ಹೇಳಿದ್ದಾರೆ. ಕೊಡ್ಲಿ, ತನಿಖೆ ಮಾಡ್ಲಿ, ಪರಿಶೀಲನೆ ಮಾಡ್ಲಿ. ಓಕೆ, ತಪ್ಪಾಗಿದ್ರೆ ಯಾವುದೇ ತನಿಖೆಗೂ ಸಿದ್ಧ ಇದೀವಿ ನಾವು, ಯಾವಾಗಲೂ ಹಿಂದುಳಿಯಲ್ಲ. ಓಕೆ, ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗ್ಲಿ, ಓಕೆ, ತನಿಖೆ ಆಗ್ಲಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ಓಕೆ ಸರ್, ಈಗ ಅವರು ಬರೀ ಆರೋಪ ಮಾಡ್ತಿಲ್ಲ, ನನ್ನ ಹತ್ರ ಒಂದಿಷ್ಟು ಫೋಟೋಸ್ ಇದೆ ಈ ಸಂಬಂಧಪಟ್ಟಂಗೆ, ಒಂದಿಷ್ಟು ದಾಖಲೆಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ದಾಖಲೆಗಳು, ಫೋಟೋಗಳು, ರೈತರುಗಳು ಬಂದಿರ್ಬೋದು. ಬಹಳ ಜನ ನನ್ನ ಹತ್ರಕ್ಕೆ ಸುತ್ತ ಇರ್ತಕ್ಕಂಥ ರೈತರುಗಳು ಬರ್ತಾರೆ, ಮಾತಾಡ್ತಾರೆ, ದಿನ ಫೋಟೋಗಳು ತೆಗೆಸ್ಕೊತಾರೆ. ಓಕೆ, ಯಾವುದು ಏನು ಅದೆಲ್ಲವೂ ಕೂಡ ತನಿಖೆ ಏನ್ ನಡೀತದೆ ತನಿಖೆಯಿಂದ ಹೊರಬರುತ್ತೆ. ಓಕೆ, ಓಕೆ ಸರ್, ಈಗ ಯಾವ ಜಮೀನ್ ಬಗ್ಗೆ ಅಂದ್ರೆ ಯಾವ ಲೊಕೇಶನ್ ಬಗ್ಗೆ ಅವ್ರು ಮಾತನಾಡ್ತಾ ಇದ್ದಾರೆ, ಆ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಇದೆಯಾ? ಎಷ್ಟು ಜಮೀನು? ಅದ್ಯಾವುದು ನನಗೆ ಗೊತ್ತಿಲ್ಲ, ಅದ್ಯಾವುದೇ ವಿಚಾರ ನನಗಂತೂ ಪೂರ್ಣ ಗೊತ್ತಿಲ್ಲ, ಮಾಹಿತಿನೂ ಇಲ್ಲ. ಆಯ್ತಾ, ಅವ್ರ ತನಿಖೆಯಿಂದ ಹೊರ ಬಂದ್ರೆ ಸತ್ಯ ಹೊರಬರ್ಲಿ ಎಲ್ಲ. ಓಕೆ, ತಪ್ಪಾಗಿದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ. ಸರ್, ಈಗ ತಾವು ಇರುವಂತಹ ಒಂದಿಷ್ಟು ಫೋಟೋಸ್ಗಳು ಅವ್ರು ಹೇಳೋ ಪ್ರಕಾರ 6 ಫೋಟೋ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಆ ಫೋಟೋಗಳನ್ನ ಮಾಧ್ಯಮಗಳಿಗೂ ಕೂಡ ಕೊಟ್ಟಿರುವಂತದ್ದು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ ನಾವು ಕೂಡ. ನೋಡಿ, ನನಗೆ ಡೈಲಿ ಒಂದು 10 ಟೀಮ್ ಆದ್ರೂ ಫೋಟೋ ತೆಗೆಸ್ತಾರೆ. ಈಗ ನಾವು ಡಾಕ್ಟರ್ ಅಶ್ವಥ್ ನಾರಾಯಣ್ ಜೊತೆ ಸುತ್ತೂರಿಂದ ಬಂದು ಇಲ್ಲಿದ್ದು, ಅವ್ರ ಮನೆಯವರೆಲ್ಲ ಫೋಟೋ ತೆಗ್ಸಿದ್ರು. ಈಗ ನಮ್ಮ ಸುತ್ತೂರು ಮಠದಿಂದ ಬಂದಾಗ ಅವ್ರ ಫ್ಯಾಮಿಲಿ ಅವರೆಲ್ಲ ತೆಗೆಸ್ಕೊಂಡ್ರು. ಡೈಲಿ ನಮ್ 100 ಜನ ಫೋಟೋ ತೆಗೆಸ್ಕೊತಾ ಇರ್ತಾರೆ, ಡೈಲಿ ವಿಪರೀತ ಫೋಟೋ ತೆಗೆಸ್ಕೊತಾರೆ. ಅದರಿಂದ ಅದು ಏನು ಇವ್ರು ತನಿಖೆ ಅವ್ರಿಗೆ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ, ತನಿಖೆ ಅತಿ ಶೀಘ್ರವಾಗಿ ಮಾಡ್ಲಿ ಅಂತ ಮನವಿ ಮಾಡ್ತೀನಿ ಅಷ್ಟೇ. ಅಲ್ಲ ಸರ್, ಈಗ ತಮ್ಮ ಕ್ಲಾರಿಫಿಕೇಶನ್ ಅಷ್ಟೇ ನಡೆಯೋದಿಲ್ಲ, ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ನನ್ನ ಹತ್ರ ದಾಖಲೆ ಇದೆ ಅಂತ. ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಕ್ಲಾರಿಫೈಡ್ ಆಗುವಂತ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್? ನನ್ನ ಹತ್ರ ಯಾವುದೇ ದಾಖಲೆಗಳಿಲ್ಲಿ, ಮಾಹಿತಿಗಳಾಗಲಿ ನನಗೆ ಯಾವುದೂ ಸಂಬಂಧ ಇಲ್ಲ. ಓಕೆ, ಆ ಸಂಬಂಧ ಇದ್ದರೆ ತನಿಖೆಯಿಂದ ಹೊರಬರಲಿ ಅಷ್ಟೇ ಸರ್. ಒಂದು ಹಿಂಟ್ ಕೊಟ್ಬಿಡ್ತೀನಿ ನಿಮ್ಗೆ. ಅವ್ರು ಹೇಳ್ತಾ ಇರೋದು ಜಿ ಟಿ ದೇವೇಗೌಡರ ಅಕ್ಕನ ಮಗನ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ. ನನ್ನ ಅಕ್ಕನ ಮಕ್ಕಳು ಸುಮಾರು ಜನ ಇದ್ದಾರೆ, ಎಲ್ಲ ವ್ಯವಹಾರಗಳು ಮಾಡ್ತಾರೆ. ಅವ್ರು ಏನ್ ವ್ಯವಹಾರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಇದು ಮಾಡಿ ಅವನೇ ತಪ್ಪಿಸ್ತಾ ಇದ್ರು. ಅವ್ನು ತಪ್ಪು ಮಾಡಿದ್ರೆ ಜಮೀನ್ ಅವ್ರಲ್ದೆ ಬೇನಾಮಿ ಜಮೀನ್ ತಗೊಂಡಿದ್ರೆ ಅವನಿಗೂ ಪನಿಷ್ಮೆಂಟ್ ಆಯ್ತದೆ. ರೈತರು ತಾವ್ ಜಮೀನ್ ತಗೊಂಡಿದ್ರೆ ಉಳ್ಕತಾನೆ. ಇಲ್ಲಿಗಲ್ ಜಮೀನ್ ತಗೊಂಡು ಇಲ್ಲಿಗಲ್ ಬೇನಾಮಿ ಮಾಡಿದ್ರೆ ಅನುಭವಿಸ್ತಾರೆ ಎಲ್ಲರೂ. ಅಕ್ಕನ ಮಗ ಆದ್ರೇನು ಯಾರಾದ್ರೇನು, ಬೇನಾಮಿ ಮಾಡಿದ್ರೆ ತಪ್ಪು. ಸೊ ತಾವ್ ಹೇಳ್ತಿರೋದು ಐ ಆಮ್ ರೆಡಿ ಟು ಫೈಟ್ ಅಂತ. ಫೈಟ್ ಹಾಕಿ ಮಾಡ್ಲಿ, ನನಗೇನ್ ಸಂಬಂಧ ಫೈಟ್ ಮಾಡಕ್ಕೆ? ಅಲ್ಲ, ಕಾನೂನಾತ್ಮಕವಾಗಿ ತಮಗೆ ನೋಟಿಸ್ ದಾಖಲಾಗಿದೆ. ಅವ್ರು ತನಿಖೆ ಮಾಡಿ ನೀನ್ ತಪ್ಪಿತಸ್ಥ ಅಂತ ಬಂದಾಗ ನಾ ಮಾತಾಡ್ತೀನಿ. ಅಲ್ಲ, ಎನ್ಕ್ವೈರಿ ಅಂತ ಬರುತ್ತಲ್ಲ ಸರ್? ಬರ್ಲಿ, ಎನ್ಕ್ವೈರಿ ಮಾಡ್ಲಿ, ತಪ್ಪಿತಸ್ಥ ಅಂತ ತೀರ್ಪು ಬರ್ಲಿ, ಆವಾಗ ಉತ್ತರ ಮಾಡ್ತೀನಿ. ಅಲ್ಲಿ ಸೊ ಈ ಎನ್ಕ್ವೈರಿಗಳಿಗೆ ಒಂದು ಲೋಕಾಯುಕ್ತ, ಮತ್ತೊಂದು ಕಡೆ ಇಡಿ, 2 ಕಡೆನೂ ದೂರು ದಾಖಲಾಗಿದೆ. ಯಾರು ಕರೆದ್ರು ತಾವು ಈ ಹೋಗ್ತೀರಿ ವಿಚಾರಣೆಗೆ, ಸಹಕಾರ ಯಾರೇ ತನಿಖೆ ಕರೀಲಿ, ಏನೇ ಮಾಡ್ಲಿ, ಅದಕ್ಕೆಲ್ಲ ಸಿದ್ಧವಾಗಿ ಯಾವತ್ತು ಜಿ ಟಿ ದೇವೇಗೌಡ ಮುಕ್ತವಾಗಿದ್ದಾನೆ.
ಸರ್, ಈಗ ಈ ಸಿಎಂ ಕುಟುಂಬದ ಸುತ್ತ ಇರುವಂತ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ಇದೇ ಸ್ನೇಹಮಯಿ ಕೃಷ್ಣ ಅವರು ಸಿಬಿಐಗೆ ಕೊಡಬೇಕು ಅಂತ ಕೋರ್ಟಲ್ಲಿ ಅರ್ಜಿ ನಿನ್ನೆ ಕೂಡ ನಡೀತಾ ಅದ್ರ ಬಗ್ಗೆ ಹೈರಿಂಗು. ಈಗ ತಮ್ಮ ಕೇಸ್ ಕೂಡ ಸಿಬಿಐಗೆ ಕೊಡಬೇಕು ಅಂತ ಅವ್ರು ಏನಾದ್ರು ಅಪೀಲ್ ಮಾಡಿದ್ರೆ ಏನ್ ಸರ್ ತಮ್ಮ ರಿಯಾಕ್ಷನ್? ರೀ ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ಅವ್ರು ಯಾವುದೇ ತನಿಖೆ ಮಾಡಿದ್ರು ನಾವು ಸಿದ್ಧ ಇದ್ದೀವಿ. ಬಟ್ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಓಕೆ, ಯಾವುದೇ ತನಿಖೆಗೆ ಸಿದ್ಧ. ಅಂದ್ರೆ ಒಟ್ನಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರೋ ಆರೋಪದ ಬಗ್ಗೆ ತಮಗೇನು ಗೊತ್ತಿಲ್ಲ? ಏನು ಗೊತ್ತಿಲ್ಲ. ಯಾವ ಜಮೀನು, ಯಾಕೆ ಆರೋಪ ಮಾಡ್ತಾ ಇದ್ದಾರೆ, ಯಾವ ಅಕ್ಕನ ಮಗ, ಏನು ಗೊತ್ತಿಲ್ಲ? ಯಾವುದು ಗೊತ್ತಿಲ್ಲ. ಓಕೆ, ಅವ್ರು ತಕೊಂಡಿದ್ರೆ, ನಮ್ಮ ಅಕ್ಕನ ಮಗ ತಕೊಂಡಿದ್ರೆ, ನಿಜವಾದ ರೈತರು ತಾವು ಅವ್ರ ಪಿತ್ರಾರ್ಜಿತ ಜಮೀನು ತಕೊಂಡಿದ್ರೆ ಅಥವಾ ಇಲ್ಲಿಗೆಲ್ಲ ಬೇನಾಮಿ ಮಾಡಿದ್ರೆ, ನ್ಯಾಯವಾಗಿದ್ರೆ ಅವ್ರಿಗೆ ಏನು ಆಗಲ್ಲ. ಬೇನಾಮಿ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಯ್ತದೆ ಅಷ್ಟೇ. ಸರ್, ಈಗ ಒಬ್ರು ತಹಶೀಲ್ದಾರ್ ಹೆಸರು ಹೇಳಿದ್ದಾರೆ ಸರ್, ಅವರು ರಕ್ಷಿತ್ ಅಂತ, ಕೃಷಿ ಭೂಮಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ರು. ಹಾಗಾಗಿ GT ದೇವೇಗೌಡರಿಗೆ ಸೈಟ್ ಕೊಟ್ರು. ಅದಾದ್ಮೇಲೆ 50-50 ಅನುಪಾತದಲ್ಲಿ ಸೈಟ್ ಪಡ್ಕೊಂಡ್ರೆ ಅವ್ರು ಸ್ವಲ್ಪ ಅವ್ರನ್ನೂ ಅವ್ರನ್ನೇ ಕೇಳಿ ನೋಡಿ ಸರ್. ಈಗ ನಾವು ಅವ್ರನ್ನ ಮೈಸೂರಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿಸ್ತಾ ಇದ್ರು ಸರ್, ಆ ಮಧ್ಯದಲ್ಲಿ ತಮ್ಮನ್ನು ಮಾತಾಡಿಸ್ತಾ ಇದ್ದೀನಿ ನಾನೀಗ. ಅವ್ರು ಅದನ್ನೇ ಹೇಳ್ತಿದ್ದಾರೆ ನಮ್ಮ ಮುಂದೆ ಕೂಡ. ಈಗ ಏನಂತ? ಈ ನನ್ನ ಹತ್ರ ದಾಖಲೆ ಇದೆ, ಅವ್ರು 50-50 ಅನುಪಾತದಲ್ಲಿ ಸೈಟ್ ಪಡೆದಿದ್ದು ನಿಜ. ಯಾರು ಪಡೆದಿರೋದು? ತಮ್ಮ ಕುಟುಂಬದಸ್ಥರು ಸರ್. ಆ ತುಪ್ಪ ಪಡೆದಿರೋನು ನಮ್ ಕುಟುಂಬದಲ್ಲಿ ಇಲ್ಲ, ಅವ್ನು ನಮ್ ಜೊತೆ ಇಲ್ಲ, ಬೇರೆ ಇದ್ದಾನೆ. ಅಕ್ಕನ ಮಗ ನಿಜ. ಅವನು ಜಮೀನ್ದಾರ ತಗೊಂಡಿದ್ದಾನೋ ಬೇನಾಮಿ ತಗೊಂಡಿದ್ದಾನೋ ಅದನ್ನ ತನಿಖೆ ಮಾಡ್ಲಿ ಅಂತ ಕೊಟ್ಟಿದ್ದಾರೆ. ಈಗ ಈಗ ಫೈನಲ್ ಆಗಿ ಈಗ ದೂರ ದಾಖಲಾಗಿ ಸರ್, ಒಂದು ಲೋಕಾಯುಕ್ತ ಕಡೆ, ಮತ್ತೊಂದು ಇಡಿ ಕಡೆ. ತಮ್ಮ ರಿಯಾಕ್ಷನ್ ಏನು? ನನ್ನ ರಿಯಾಕ್ಷನ್ ಇಷ್ಟೇ, ಅವರು ನಮ್ಮ ಅಕ್ಕನ ಮಗ ನಿಜ, ಅವನ್ ತಗೊಂಡಿರೋದು ನಮಗ್ ಗೊತ್ತಿಲ್ಲ. ಅವನು ನಿಜವಾದ ರೈತರು, ಅವ್ರದೇ ಆದಂತ ಜಮೀನ್ ತಗೊಂಡಿದ್ರೆ, ನ್ಯಾಯಯುತವಾಗಿದ್ರೆ ತನಿಖೆ ಆಗ್ಲಿ, ಬೇನಾಮಿ ಆಗಿದ್ರೆ ಶಿಕ್ಷೆ ಆಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ಜೊತೆ ಮಾತನಾಡಿದ್ದಕ್ಕೆ. ಮೈಸೂರಲ್ಲಿ ನಮ್ಮ ಪ್ರತಿನಿಧಿ ಆನಂದ್ ಸ್ನೇಹಮಯಿ ಕೃಷ್ಣ ಅವರ ಜೊತೆ ಮಾತನಾಡಿಸ್ತಾ ಇದ್ರು. ಆನಂದ್, GT ದೇವೇಗೌಡರು ನಮ್ಮ ಜೊತೆ ಮಾತನಾಡಿದ್ರು. ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ನಾವು ಕೇಳುವಂತ ಪ್ರಯತ್ನ ಪಟ್ವಿ, ಆದ್ರೆ ಎಲ್ಲ ಕೂಡ ಸುಳ್ಳು, ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ, ಅವ್ರನ್ನ ಕೇಳ್ರಿ ಅಂತ ಹೇಳಿದ್ರು. ಕೇಳಿ ಅವ್ರಿಗೆ, ಸ್ನೇಹಮಯಿ ಕೃಷ್ಣ ಅವರಿಗೆ. ಖಂಡಿತ ಸರ್, ಈಗ GT ದೇವೇಗೌಡ ಹೇಳ್ತಾ ಇದ್ದಾರೆ, ಅದು ಯಾವ ವಿಷಯವೂ ಕೂಡ ನನಗೆ ಗೊತ್ತಿಲ್ಲ. ನನಗೆ ಅಕ್ಕನ ಮಗ ಮಹೇಂದ್ರ ಮನೆ ನಿಜ, ಆದರೆ ಅವನು ಏನು ಅಕ್ರಮವಾಗಿ ತಗೊಂಡಿದ್ದಾನ ಅಥವಾ ಕಾನೂನುಬದ್ಧವಾಗಿ ತಗೊಂಡಿದ್ದಾನೆ ಗೊತ್ತಿಲ್ಲ. ಒಂದು ವೇಳೆ ಅಕ್ರಮ ಆಗಿದ್ರೆ ಶಿಕ್ಷೆ ಆಗಲಿ, ಯಾರು ಬೇನಾಮಿಂದ ತಗೊಳ್ತಾರೆ ಅವ್ರಿಗೆ. ಇಲ್ಲದಿದ್ರೆ ನಾನು ಏನು ಫೇಸ್ ಮಾಡಿ, ನಾನು ಯಾಕೆ ಹೋರಾಟ ಮಾಡಲಿ, ಅವ್ನು ನನ್ನ ಅಕ್ಕನ ಮಗ ಅವ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅನ್ನೋ ಮಾತುಗಳು ಅವ್ರು ಆಡ್ತಾ ಇದ್ದಾರೆ ಸರ್. ಇಲ್ಲಿ ಸಾಕಷ್ಟು ಸುಳ್ಳು ಹೇಳ್ತಾವ್ರೆ. ಈ ಫೋಟೋಗಳು ಏನು ಹೇಳುತ್ತೆ, ಫೋಟೋಗಳು ಏನಾಗಿದ್ದಾರೆ, ನಾನಿದ್ದೀನ GT ದೇವೇಗೌಡರು ಇರೋದು, ಅವ್ರ ಮಗ ಹರೀಶ್ ಗೌಡ್ರು ಅವ್ರು ಯಾಕಿದ್ದಾರೆ ಅಲ್ಲಿ? ಅವ್ರು ಗೊತ್ತಿಲ್ಲದಂಗೆ ಹೆಂಗೆ ವ್ಯವಹಾರ ಮಾಡೋಕ್ಕಾಗತ್ತೆ? ಆಯ್ತು, ಅವ್ರು ಗೊತ್ತಿರಲಿಲ್ಲ. ಈಗ ನಾನು ಆರೋಪ ಮಾಡಿದ್ದೀನಲ್ವ, ಈಗಲಾರು ಕರೆದು ಮಹೇಂದ್ರ ಅವ್ರಿಗೆ ವಿಚಾರಣೆ ಮಾಡಿ, ಅವ್ರ ದಾಖಲೆ ಪರಿಶೀಲನೆ ಮಾಡಿ, ಅವರು ಒಬ್ಬ ಜನಪ್ರತಿನಿಧಿಯಾಗಿ ಇವ್ರ ಮೇಲೆ ಕ್ರಮ ಅಂತೇಳಿ ದೂರು ಕೊಡ್ಬೋದಾಯ್ತಲ್ಲ, ಯಾಕೆ ಕೊಡ್ತಾಯಿಲ್ಲ? ಕಾನೂನು ಏನು ಹೇಳುತ್ತೆ, ತಪ್ಪು ಮಾಡಿದ್ರೆ ಅಪರಾಧ ಕೃತ್ಯ ಮಾಡಿ ಕಂಡು ಬಂದಾಗ ಸಂಬಂಧಪಟ್ಟದ್ದು ತಿಳಿಸಬೇಕು ಅಂತ ಹೇಳುತ್ತೆ. GT ದೇವೇಗೌಡರು ಒಬ್ಬ ಜನಪ್ರತಿನಿಧಿಯಾಗಿ ಯಾಕೆ ಆ ಕ್ರಮ ತಗೊಳ್ತಾರೆ? ನಾನೇ ಹೋರಾಟ ಮಾಡಬೇಕು? ಇವರೇ ಮಾಡಲಿ, ಅವ್ರ ಅಕ್ಕನ ಮಗ ತಪ್ಪು ಮಾಡಿದ್ರು ಕೂಡ ಕ್ರಮ ತಗೊಳ್ಬೇಕಲ್ಲ. ಸೊ ಯಾಕೆ ತಗೊಳ್ತಲ್ಲ? ಸೊ ಈ ಫೋಟೋಗಳು ಸ್ಪಷ್ಟವಾಗಿ ಹೇಳುತ್ತಲ್ಲ, ಇವರು ಅವ್ರ ಮನೆಗೆ ಯಾಕೆ ಹೋಗಿದ್ದಾರೆ, ಅವ್ರ ಮನೆಗೆ ಹೋಗಿ ಯಾಕೆ ಇವ್ರು ಚೆಕ್ಗಳನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳಬೇಕಲ್ಲ. ನಾನು ಸುಳ್ಳು ಆರೋಪ ಮಾಡಿದ್ದೀನಿ ಅಂತಂದರೆ ಫೋಟೋಗಳು ಏನು ಹೇಳ್ತದೆ, ಫೋಟೋಗಳು ಸ್ಪಷ್ಟವಾಗೋದಾಗುತ್ತೆ. ಅವ್ರ ಮನೆಗೆ ಹೋಗಿರೋಂಥದ್ದು, ಅವರು ಚೆಕ್ ಕೊಡ್ತಾ ಇರೋಂಥದ್ದು, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಿರೋದು ಎಲ್ಲ ಅಲ್ಲಿ ಇದೆಯಲ್ಲ ಸ್ಪಷ್ಟವಾಗಿ. ಗೊತ್ತಿಲ್ಲದೆ ಹೆಂಗೆ ವ್ಯವಹಾರ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಸರ್. ಅವ್ರು ಹೇಳ್ತಾ ಇರುವಂಥದ್ದು, ಈಗ ನನ್ನ ಜೊತೆ ಸಾವಿರಾರು ಜನ ಫೋಟೋಗಳನ್ನ ತಗೊಳ್ತಾರೆ, ಎಲ್ಲರ ಮೇಲೂ ಆರೋಪ ಮಾಡೋಕ್ಕಾಗುತ್ತೆ ಅಂತ. ಈಗ ಒಂದು ವೇಳೆ ಅವ್ನು ನಮ್ಮ ಅಕ್ಕನ ಮಗ ಅನ್ನೋ ಕಾರಣಕ್ಕಾಗಿ ಅವ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅನ್ನೋ ಮಾತುಗಳನ್ನ ಅವರೇ ಆಡ್ತಿದ್ರು. ನನ್ನ ಪಾತ್ರ ಏನೂ ಇಲ್ಲ, ತಪ್ಪು ಅವ್ನು ಮಾಡಿದ್ರೆ ಅವನಿಗಾಗಲಿ, ಇಲ್ಲ ಕಾನೂನುಬದ್ಧವಾಗಿ ಅವ್ನು ಪಡೆದಿದ್ರೆ ಅದು ಏನು ತೀರ್ಮಾನ ಆಗುತ್ತೆ ಅದಾಗಲಿ ಅನ್ನುವಂಥದ್ದು. ಸರ್, ಅದನ್ನ ಹೇಳ್ತೀನಿ, ಕಾನೂನುಬದ್ಧವಾಗಿ ಪಡೆದಿರೋ ಇಲ್ವ ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿದೆಯಲ್ಲ. ನಾನು ಅವ್ರ GT ದೇವೇಗೌಡರು ಕೇಳ್ತೀನಿ, ನಾನು ನೆನ್ನೆ CM ಸಿದ್ದರಾಮಯ್ಯಗೂ ಕೇಳಿದ್ದೆ. ಅವರ ಕ್ರಯಪತ್ರದಲ್ಲಿ, ಅಂದರೆ ಅವರ ಮಂಜೂರಾತಿ ಆಗಿರೋ ದಾಖಲೆಗಳಲ್ಲಿ 2015ರಲ್ಲಿ ಸರ್ಕಾರದ ಒಂದು ಅಧಿಸೂಚನೆ ಆಗಿದೆ, ಆ ಅಧಿಸೂಚನೆ ಬಗ್ಗೆ ನಿವೇಶನ ಕೊಟ್ಟಿರಿ ಅಂತ ಹೇಳ್ತಾರೆ. ಮತ್ತು ಇವರು ಕೂಡ ಸಭೆಗಳಲ್ಲಿ, ಮೂಢ ಸಭೆಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದರೆ ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಎಲ್ಲಿದೆ ತೋರಿಸ್ಲಿ ಅವರು? ಎಲ್ಲ ಗೊತ್ತಿದೆ ಕೂಡ ಸುಳ್ಳು ಹೇಳ್ತಾರೆ. ಓವರ್ ಟು ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಅರುಣ್, ಓವರ್ ಟು ಸ್ಟುಡಿಯೋ. ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್ಗೆ.